ಶಾಂತಿ. ಮುರಳಿಯ ದಿನಾಂಕ 1/7/2025. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಬುದ್ಧಿಯಲ್ಲಿ ಈಗ ಪೂರ್ತಿ ಜ್ಞಾನದ ಸಾರವಿದೆ. ಆದ್ದರಿಂದ ಚಿತ್ರಗಳ ಅವಶ್ಯಕತೆ ತಮಗೆ ಇಲ್ಲ. ತಾವು ತಂದೆಯನ್ನು ನೆನಪು ಮಾಡಿರಿ ಮತ್ತು ಅನ್ಯರಿಗೂ ಮಾಡಿಸಿರಿ. ಪ್ರಶ್ನೆ: ಅಂತಿಮ ಸಮಯದಲ್ಲಿ ತಾವು ಮಕ್ಕಳ ಬುದ್ಧಿಯಲ್ಲಿ ಯಾವ ಜ್ಞಾನ ಇರುವುದು? ಉತ್ತರ: ಆ ಸಮಯದಲ್ಲಿ ಬುದ್ಧಿಯಲ್ಲಿ ಇದೇ ಇರುತ್ತದೆ. ಈಗ ನಾವು ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ, ನಂತರ ಅಲ್ಲಿಂದ ಚಕ್ರದಲ್ಲಿ ಬರುತ್ತೇವೆ, ನಿಧಾನವಾಗಿ ಮೆಟ್ಟಿಲು ಇಳಿಯುತ್ತೇವೆ, ನಂತರ ತಂದೆ ಬರುತ್ತಾರೆ ಹತ್ತುವ ಕಲೆಯಲ್ಲಿ ಕರೆದುಕೊಂಡು ಹೋಗಲು. ಈಗ ತಾವು ತಿಳಿದುಕೊಂಡಿದ್ದೀರಾ, ಮೊದಲು ನಾವು ಸೂರ್ಯವಂಶದವರಿದ್ದೆವು, ನಂತರ ಚಂದ್ರವಂಶದವರಾದೆವು. ಇದರಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ. ಓಂ ಶಾಂತಿ. ತಂದೆ ಕೇಳುತ್ತಾರೆ, ಮಕ್ಕಳೇ, ಆತ್ಮ ಅಭಿಮಾನಿಗಳಾಗಿ ಕೊಳುತ್ತಿದ್ದೀರಾ? 84 ಜನ್ಮಗಳ ಚಕ್ರ ಬುದ್ಧಿಯಲ್ಲಿ ಇದೆ. ಅಂದರೆ ಅರ್ಥ, ತಮ್ಮ ವೆರೈಟಿ ಜನ್ಮಗಳ ಜ್ಞಾನವಿದೆ. ವಿರಾಟ ರೂಪದ ಚಿತ್ರವೂ ಇದೆ ಅಲ್ವಾ? ಇದರ ಜ್ಞಾನವೂ ಸಹ ಮಕ್ಕಳಲ್ಲಿ ಇದೆ. ಹೇಗೆ ನಾವು 84 ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ? ಮೂಲವತನದಿಂದ ಮೊಟ್ಟ ಮೊದಲು ದೇವಿ ದೇವತಾ ಧರ್ಮದಲ್ಲಿ ಬರುತ್ತೇವೆ. ಈ ಜ್ಞಾನ ಬುದ್ಧಿಯಲ್ಲಿ ಇದೆ. ಇದರಲ್ಲಿ ಚಿತ್ರದ ಅವಶ್ಯಕತೆ ಇಲ್ಲ. ನಮಗೆ ಯಾವುದೇ ಚಿತ್ರವನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಅಂತಿಮದಲ್ಲಿ ಕೇವಲ ಒಬ್ಬ ತಂದೆಯ ನೆನಪಿರಬೇಕು ಮತ್ತು ನಾನು ಆತ್ಮನಾಗಿದ್ದೇನೆ, ಮೂಲವತನದ ನಿವಾಸಿಯಾಗಿದ್ದೇನೆ, ಇಲ್ಲಿ ನನ್ನ ಪಾತ್ರವಿದೆ, ಇಷ್ಟು ನೆನಪಿರಬೇಕು. ಇದನ್ನು ಮರೆಯಬಾರದು. ಈ ಮಾತುಗಳು ಮನುಷ್ಯ ಸೃಷ್ಟಿ ಚಕ್ರದ ಮಾತುಗಳಾಗಿವೆ ಮತ್ತು ಬಹಳ ಸಿಂಪಲ್ ಆಗಿದೆ. ಇದರಲ್ಲಿ ಚಿತ್ರಗಳ ಅವಶ್ಯಕತೆ ಬಿಲ್ಕುಲ್ ಇಲ್ಲ. ಏಕೆಂದರೆ ಈ ಚಿತ್ರ ಎಲ್ಲ ಭಕ್ತಿ ಮಾರ್ಗದ ವಸ್ತುಗಳಾಗಿವೆ. ಜ್ಞಾನ ಮಾರ್ಗದಲ್ಲಂತೂ ವಿದ್ಯಾಭ್ಯಾಸವಿದೆ. ವಿದ್ಯಾಭ್ಯಾಸದಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ. ಈ ಚಿತ್ರಗಳನ್ನು ಕೇವಲ ಕರೆಕ್ಟ್ ಮಾಡಲಾಗಿದೆ. ಹೇಗೆ ಅವರು ಹೇಳುತ್ತಾರೆ, ಗೀತೆಯ ಭಗವಂತ ಶ್ರೀಕೃಷ್ಣ ಎಂದು. ನಾವು ಹೇಳುತ್ತೇವೆ, ಗೀತೆಯ ಭಗವಂತ ಶಿವ ಆಗಿದ್ದಾರೆ. ಇದನ್ನು ಸಹ ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗಿದೆ. ಬುದ್ಧಿಯಲ್ಲಿ ಈ ಜ್ಞಾನವಿರುವುದು. ನಾವು 84 ಜನ್ಮದ ಚಕ್ರವನ್ನು ಸುತ್ತಿದ್ದೇವೆ. ಈಗ ನಾವು ಪವಿತ್ರರಾಗಬೇಕು. ಪವಿತ್ರರಾಗಿ ನಂತರ ಹೊಸದಾಗಿ ಚಕ್ರವನ್ನು ಸುತ್ತುತ್ತೇವೆ. ಇದಾಗಿದೆ ಸಾರ. ಇದನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ ತಂದೆಯ ಬುದ್ಧಿಯಲ್ಲಿ ಇದೆ ವಿಶ್ವದ ಭೂಗೋಳ ಚರಿತ್ರೆ ಮತ್ತು 84 ಜನ್ಮಗಳ ಚಕ್ರ ಹೇಗೆ ಸುತ್ತುವುದು ಎಂದು. ಹಾಗೆಯೇ ತಮ್ಮ ಬುದ್ಧಿಯಲ್ಲಿದೆ, ಮೊದಲು ನಾವು ಸೂರ್ಯವಂಶಿ, ನಂತರ ಚಂದ್ರವಂಶೀಯರಾಗುತ್ತೇವೆ. ಚಿತ್ರಗಳ ಅವಶ್ಯಕತೆ ಇಲ್ಲ. ಕೇವಲ ಮನುಷ್ಯರಿಗೆ ತಿಳಿಸಲು ಇದನ್ನು ಮಾಡಲಾಗಿದೆ. ಜ್ಞಾನ ಮಾರ್ಗದಲ್ಲಂತೂ ಕೇವಲ ತಂದೆ ಹೇಳುತ್ತಾರೆ, ಮನ್ಮನಾಭವ. ಹೇಗೆ ಈ ಚತುರ್ಭುಜದ ಚಿತ್ರವಿದೆ, ರಾವಣನ ಚಿತ್ರವಿದೆ, ಇದೆಲ್ಲವನ್ನ ತಿಳಿಸಲು ತೋರಿಸಲಾಗುವುದು. ನಿಮ್ಮ ಬುದ್ಧಿಯಲ್ಲಂತೂ ಯಥಾರ್ಥವಾದ ಜ್ಞಾನವಿದೆ. ತಾವು ಚಿತ್ರಗಳಿಲ್ಲದೆಯೂ ತಿಳಿಸಬಹುದು. ನಿಮ್ಮ ಬುದ್ಧಿಯಲ್ಲಿ 84 ಜನ್ಮಗಳ ಚಕ್ರವಿದೆ. ಚಿತ್ರಗಳ ಮೂಲಕ ಕೇವಲ ಸಹಜ ಮಾಡಿ ತಿಳಿಸಲಾಗುವುದು. ಆದರೆ ಈ ಚಿತ್ರಗಳ ಅವಶ್ಯಕತೆ ಇಲ್ಲ. ಹಾಗೆಯೇ ತಿಳಿಸಬಹುದು. ಬುದ್ಧಿಯಲ್ಲಿ ಮೊಟ್ಟ ಮೊದಲು ನಾವು ಸೂರ್ಯವಂಶಿ ಮನೆತನದವರಾಗಿದ್ದೆವು, ಅನಂತರ ಚಂದ್ರವಂಶಿ ಮನೆತನದವರಾದೆವು. ಅಲ್ಲಿ ಬಹಳ ಸುಖವಿರುತ್ತದೆ. ಅದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು. ಈ ಚಿತ್ರಗಳ ಬಗ್ಗೆ ತಿಳಿಸಬೇಕು. ಅಂತಿಮದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಜ್ಞಾನ ಇರುವುದು. ಈಗ ನಾವು ಹೋಗುತ್ತೇವೆ, ವಾಪಸ್ ಚಕ್ರ ಸುತ್ತುತ್ತೇವೆ. ಮೆಟ್ಟಿಲಿನ ಚಿತ್ರದ ಬಗ್ಗೆ ತಿಳಿಸಲಾಗುವುದು. ಅಂದಾಗ ಮನುಷ್ಯರಿಗೆ ಸಹಜವಾಗುವುದು. ಸಹಜವಾಗಲಿ ಎಂದು ಚಿತ್ರವನ್ನು ತೋರಿಸಿ ತಿಳಿಸಲಾಗುವುದು. ತಮ್ಮ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇದೆ. ಹೇಗೆ ನಾವು ಮೆಟ್ಟಿಲನ್ನು ಇಳಿಯುತ್ತೇವೆ, ನಂತರ ತಂದೆ ಹತ್ತುವ ಕಲೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ಈ ಚಿತ್ರಗಳ ಸಾರವನ್ನು ತಿಳಿಸುತ್ತಿದ್ದೇನೆ. ಹೇಗೆ ಗೋಳ ಇದೆ ಅದರ ಬಗ್ಗೆ ತಿಳಿಸಲಾಗುವುದು. ಈ 5000 ವರ್ಷಗಳ ಚಕ್ರ ಇದಾಗಿದೆ.
ಒಂದು ವೇಳೆ ಲಕ್ಷಾಂತರ ವರ್ಷಗಳಾಗಿದ್ದೆ ಆದರೆ ಸಂಖ್ಯೆ ಎಷ್ಟು ವೃದ್ಧಿಯಾಗುತ್ತಿತ್ತು. ಕೃಷಿಯನ್ನರನ್ನು ತೋರಿಸಲಾಗುವುದು. 2000 ವರ್ಷಗಳಾಗಿದೆ ಅವರು ಬಂದು. 2000 ವರ್ಷಗಳಿಗೆ ಮೊದಲು ಸ್ವರ್ಗವಿತ್ತು. ಇದರಲ್ಲಿ ಎಷ್ಟು ಮನುಷ್ಯರಿರುತ್ತಾರೆ? 5000 ವರ್ಷಗಳಲ್ಲಿ ಎಷ್ಟು ಮನುಷ್ಯರಿರುತ್ತಾರೆ? ಈ ಪೂರ್ತಿ ಲೆಕ್ಕಾಚಾರ ತಾವು ತಿಳಿಸುತ್ತೀರಾ? ಸತ್ಯಯುಗದಲ್ಲಿ ಪವಿತ್ರರಾಗಿರುವ ಕಾರಣದಿಂದಾಗಿ ಸ್ವಲ್ಪ ಜನ ಮನುಷ್ಯರಿರುತ್ತಾರೆ. ಈಗಂತೂ ಎಷ್ಟೊಂದು ಜನ ಇದ್ದಾರೆ. ಲಕ್ಷಾಂತರ ವರ್ಷಗಳ ಆಯುಸ್ಸಿರುತ್ತೆ. ಸಂಖ್ಯೆಯು ಲೆಕ್ಕವಿಲ್ಲದಷ್ಟು ಆಗುವುದು. ಕೃಷಿಯನ್ನರ ಹೋಲಿಕೆಯಲ್ಲಿ ಮನುಷ್ಯರ ಲೆಕ್ಕಾಚಾರವನ್ನು ತೆಗಿತಾರಲ್ವ, ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಂತ ಹೇಳಿಬಿಟ್ಟು ಮನುಷ್ಯರ ಲೆಕ್ಕ ಜನಗಣತಿಯನ್ನು ತೆಗಿತಾರೆ ಅಲ್ವಾ. ಹಿಂದೂಗಳ ಜನಸಂಖ್ಯೆ ಕಡಿಮೆ ತೋರಿಸ್ತಾರೆ. ಕೃಷಿಯನ್ನರು ತುಂಬ ಆಗಿದ್ದಾರೆ. ಯಾರು ಒಳ್ಳೆ ಬುದ್ಧಿವಂತ ಮಕ್ಕಳಿದ್ದಾರೆ ಚಿತ್ರಗಳಿಲ್ಲದೆ ಅನ್ಯರಿಗೆ ತಿಳಿಸಬಹುದು. ವಿಚಾರ ಮಾಡಿ, ಈ ಸಮಯದಲ್ಲಿ ಎಷ್ಟು ಜನ ಮನುಷ್ಯರಿದ್ದಾರೆ? ಹೊಸ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ? ಈಗಂತೂ ಹಳೆಯ ಪ್ರಪಂಚವಿದೆ, ಇದರಲ್ಲಿ ಎಷ್ಟು ಜನ ಮನುಷ್ಯರಿದ್ದಾರೆ? ನಂತರ ಹೊಸ ಪ್ರಪಂಚ ಹೇಗೆ ಸ್ಥಾಪನೆಯಾಗುವುದು? ಯಾರು ಸ್ಥಾಪನೆ ಮಾಡುತ್ತಾರೆ? ಇದೆಲ್ಲವನ್ನು ತಂದೆ ತಿಳಿಸುತ್ತಾರೆ. ಆ ತಂದೆಯೇ ಜ್ಞಾನ ಸಾಗರ ಆಗಿದ್ದಾರೆ. ತಾವು ಮಕ್ಕಳು ಕೇವಲ ಈ 84 ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳುತ್ತೀರಾ. ತಾವು ಮಕ್ಕಳು ಕೇವಲ ಈ 84 ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ಈಗ ನಾವು ನರಕದಿಂದ ಸ್ವರ್ಗದಲ್ಲಿ ಹೋಗುತ್ತೇವೆ ಅಂದಾಗ ಆಂತರಿಕದಲ್ಲಿ ಖುಷಿಯಾಗತ್ತೆ ಅಲ್ವಾ. ಸತ್ಯಯುಗದಲ್ಲಿ ದುಃಖದ ಯಾವುದೇ ಮಾತು ಇರುವುದಿಲ್ಲ. ಈ ರೀತಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ. ಅದರ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡಲು ಇಲ್ಲಿ ಪುರುಷಾರ್ಥ ಮಾಡಬೇಕಾಗುವುದು. ಈ ಮಷನ್ ಬೇಕು, ಆ ಮಷನ್ ಬೇಕು, ಅದು ಬೇಕು, ಇದು ಬೇಕು, ಎಲ್ಲದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗುವುದು. ಅಲ್ಲಂತೂ ಎಲ್ಲ ಸುಖಗಳು ಇರುತ್ತದೆ. ಮೌಜೂದ್ ಅಂತಾರೆ ಬಾಬರೂರು. ಎಲ್ಲ ಸುಖಗಳು ನಮಗೆ ಇರುತ್ತೆ. ಅಲ್ಲಿ ಯಾವುದಕ್ಕೂ ಪುರುಷಾರ್ಥ ಮಾಡಿ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಹೇಗೆ ಯಾರಾದರೂ ಮಹಾರಾಜ ಇರುತ್ತಾರೆ, ಅವರ ಬಳಿ ಎಲ್ಲ ಸುಖ ಇರುತ್ತೆ. ಬಡವರ ಬಳಿ ಎಲ್ಲ ಸುಖ ಇರುವುದಿಲ್ಲ. ಅಂದರೆ ಸುಖದ ಸಾಧನಗಳೆಲ್ಲವೂ ಇರುವುದಿಲ್ಲ. ಆದರೆ ಇದಾಗಿದೆ ಕಲಿಯುಗ ಅಂದಾಗ ಕಾಯಿಲೆಗಳು ಎಲ್ಲ ಬರುತ್ತದೆ. ಈಗ ತಾವು ಪುರುಷಾರ್ಥ ಮಾಡುತ್ತೀರಾ ಹೊಸ ಪ್ರಪಂಚದಲ್ಲಿ ಹೋಗಲು. ಸ್ವರ್ಗ ನರಕ ಇಲ್ಲಿಯೇ ಆಗುವುದು. ಸತ್ಯಯುಗ ಇದ್ದಾಗ ಕಲಿಯುಗ ಇರುವುದಿಲ್ಲ, ನರಕವಿದ್ದಾಗ ಸ್ವರ್ಗ ಇರುವುದಿಲ್ಲ. ಆದರೆ ಇದೇ ಪ್ರಪಂಚದಲ್ಲಿ ನರಕ ಸ್ವರ್ಗವಾಗತ್ತೆ, ನಂತರ ಸ್ವರ್ಗವೇ ನರಕವಾಗುವುದು. ಈ ಸೂಕ್ಷ್ಮವತನದ ಏನೆಲ್ಲ ಪದ್ಧತಿಗಳಿವೆ ಇದು ಸಹ ಟೈಮ್ ಪಾಸ್ ಮಾಡಲಿಕ್ಕೋಸ್ಕರ ಇದೆ. ಎಲ್ಲಿಯ ತನಕ ಕರ್ಮಾತೀತ ಅವಸ್ಥೆ ತಯಾರಾಗುವುದಿಲ್ಲ ಅಲ್ಲಿಯವರೆಗೆ ಟೈಮ್ ಪಾಸ್ ಮಾಡಲಿಕ್ಕೋಸ್ಕರ ಆಟೋಟಗಳು ನಡೆಯುತ್ತೆ. ಕರ್ಮಾತೀತ ಅವಸ್ಥೆ ಆಯಿತೆಂದರೆ ಅಷ್ಟೇ. ತಾವು ಇದೇ ನೆನಪಿಟ್ಟುಕೊಳ್ಳಬೇಕು, ನಾನು ಆತ್ಮ ಈಗ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇನೆ. ಈಗ ನಾನು ಮನೆಗೆ ಹೋಗುತ್ತೇನೆ. ನಂತರ ಬಂದು ಸತೋಪ್ರಧಾನ ಪ್ರಪಂಚದಲ್ಲಿ ಸತೋಪ್ರಧಾನ ಪಾತ್ರವನ್ನು ಅಭಿನಯಿಸುತ್ತೇನೆ. ಈ ಜ್ಞಾನ ಬುದ್ಧಿಯಲ್ಲಿ ಇರಬೇಕು. ಇದರಲ್ಲಿ ಚಿತ್ರಗಳ ಅವಶ್ಯಕತೆ ಇರುವುದಿಲ್ಲ. ಹೀಗೆ ಬ್ಯಾರಿಸ್ಟರ್ ಎಷ್ಟು ಓದುತ್ತಾರೆ, ಬ್ಯಾರಿಸ್ಟರ್ ಆಗುತ್ತಾರೆ ಅಷ್ಟೇ. ಪಾಠ ಓದಿದ್ರು, ಮುಗಿಸಿದ್ರು, ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಫಲಿತಾಂಶ ಬಂತು, ಪ್ರಾರಬ್ಧದ್ದು ಅಂದರೆ ವಿದ್ಯಾಭ್ಯಾಸ ಬಂದ್ ಮಾಡುತ್ತಾರೆ. ತಾವು ಸಹ ಓದುತ್ತೀರಾ, ನಂತರ ಹೋಗಿ ರಾಜ್ಯ ಮಾಡುತ್ತೀರಾ. ಅಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಈ ಚಿತ್ರಗಳಲ್ಲಿಯೂ ಸಹ ಸರಿ ತಪ್ಪು ಏನಾಗಿದೆ, ಈಗ ನಿಮ್ಮ ಬುದ್ಧಿಯಲ್ಲಿ ಇದೆಲ್ಲವೂ ಇದೆ. ತಂದೆ ಕುಳಿತು ತಿಳಿಸುತ್ತಾರೆ, ಲಕ್ಷ್ಮೀನಾರಾಯಣ ಯಾರಾಗಿದ್ದಾರೆ, ಈ ವಿಷ್ಣು ಏನಾಗಿದ್ದಾರೆ. ವಿಷ್ಣುವಿನ ಚಿತ್ರದಲ್ಲಿ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ತಿಳುವಳಿಕೆ ಇಲ್ಲದೆ ಪೂಜೆ ಮಾಡಿದರೆ ವ್ಯರ್ಥವಾಗುವುದು. ಏನು ತಿಳಿದುಕೊಂಡಿರುವುದಿಲ್ಲ. ಹೇಗೆ ವಿಷ್ಣುವನ್ನು ತಿಳಿದುಕೊಳ್ಳುವುದಿಲ್ಲ, ಲಕ್ಷ್ಮೀನಾರಾಯಣರನ್ನು ತಿಳಿದುಕೊಳ್ಳುವುದಿಲ್ಲ. ಬ್ರಹ್ಮ ವಿಷ್ಣು ಶಂಕರರನ್ನು ತಿಳಿದುಕೊಳ್ಳುವುದಿಲ್ಲ. ಬ್ರಹ್ಮರವರಂತೂ ಇಲ್ಲಿಯೇ ಇದ್ದಾರೆ. ಇವರು ಪವಿತ್ರರಾಗಿ ಶರೀರ ಬಿಟ್ಟು ಹೊರಟು ಹೋಗುತ್ತಾರೆ. ಈ ಹಳೆಯ ಪ್ರಪಂಚದ ಜೊತೆ ತಮಗೆ ವೈರಾಗ್ಯವಿರಬೇಕು.
ಇಲ್ಲಿನ ಕರ್ಮ ಬಂಧನ ದುಃಖ ಕೊಡುವಂತಹದ್ದಾಗಿದೆ. ಈಗ ತಂದೆ ಹೇಳುತ್ತಾರೆ, ಮನೆಗೆ ವಾಪಸ್ ನಡೆಯಿರಿ, ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಮೊದಲು ತಾವು ತಮ್ಮ ಮನೆಯಲ್ಲಿ ಇದ್ದೀರಿ, ನಂತರ ರಾಜಧಾನಿಯಲ್ಲಿ ಬಂದಿರಿ. ಈಗ ತಂದೆ ಪುನಃ ಬಂದಿದ್ದಾರೆ ಪಾವನರನ್ನಾಗಿ ಮಾಡಲು. ಈ ಸಮಯದಲ್ಲಿ ಮನುಷ್ಯರ ತಿಂಡಿ ಊಟ ಎಲ್ಲ ಎಷ್ಟು ಕೊಳಕಾಗಿದೆ. ಏನೆಲ್ಲ ವಸ್ತುಗಳನ್ನು ತಿನ್ನುತ್ತಿರುತ್ತಾರೆ. ಅಲ್ಲಿ ದೇವತೆಗಳು ಅಂತಹ ಕೆಟ್ಟ ವಸ್ತುಗಳನ್ನೆಲ್ಲ ಆಹಾರವನ್ನು ತಿನ್ನುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ನೋಡಿ ಹೇಗಿದೆ, ಮನುಷ್ಯರ ಬಲಿ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ಇದು ಸಹ ಡ್ರಾಮಾ ತಯಾರಾಗಿದೆ. ಹಳೆಯ ಪ್ರಪಂಚದಿಂದ ಪುನಃ ಅವಶ್ಯವಾಗಿ ಹೊಸದು ಆಗಬೇಕಾಗಿದೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಸತೋಪ್ರಧಾನರಾಗುತ್ತಿದ್ದೇವೆ. ಇದಂತೂ ತಿಳ್ಕೊಂಡಿದ್ದೀರಾ ಅಲ್ವಾ, ಬುದ್ಧಿಯಲ್ಲಿ ಅರ್ಥ ಮಾಡ್ಕೊಳ್ತೀರಾ ಅಲ್ವಾ. ಇದರಲ್ಲಂತೂ ಚಿತ್ರಗಳಿಲ್ಲ ಅಂದರೆ ಮತ್ತಷ್ಟು ಒಳ್ಳೆಯದೇ. ಇಲ್ಲವೆಂದರೆ ಮನುಷ್ಯರು ಬಹಳ ಪ್ರಶ್ನೆಗಳನ್ನು ಕೇಳುತ್ತಾರೆ. ತಂದೆ 84 ಜನ್ಮಗಳ ಚಕ್ರವನ್ನು ತಿಳಿಸುತ್ತಾರೆ. ನಾವು ಈ ರೀತಿ ಸೂರ್ಯವಂಶಿ, ಚಂದ್ರವಂಶೀಯರು, ವೈಶ್ಯವಂಶೀಯರಾಗುತ್ತೇವೆ, ಇಷ್ಟು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ. ಇದೆಲ್ಲವನ್ನು ತಂದೆ ನಮಗೆ ತಿಳಿಸುತ್ತಾರೆ. ಇದನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ತಾವು ಮಕ್ಕಳು ಸೂಕ್ಷ್ಮವತನದ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ. ಧ್ಯಾನದಲ್ಲಿ ಸೂಕ್ಷ್ಮವತನದಲ್ಲಿ ಹೋಗುತ್ತೀರಾ. ಆದರೆ ಇದರಲ್ಲಿ ಜ್ಞಾನವೂ ಇರುವುದಿಲ್ಲ, ಯೋಗವೂ ಇರುವುದಿಲ್ಲ. ಸಾಕ್ಷಾತ್ಕಾರದಲ್ಲಿ ಅಥವಾ ಧ್ಯಾನದಲ್ಲಿ ಯಾವುದೇ ರೀತಿಯ ಜ್ಞಾನ ಯೋಗ ಇರುವುದಿಲ್ಲ. ಬಾಬಾ ಹೇಳ್ತಾರೆ, ಕೇವಲ ಒಂದು ಪದ್ಧತಿ ಅಷ್ಟೇ. ತಿಳಿಸಲಾಗುವುದು ಹೇಗೆ ಆತ್ಮನನ್ನು ಕರೆಯಲಾಗುವುದು. ಮತ್ತು ಯಾವಾಗ ಆ ಆತ್ಮ ಬರುತ್ತೆ ಆಗ ಅಳುತ್ತಾರೆ, ಪಶ್ಚಾತ್ತಾಪ ಪಡುತ್ತಾರೆ. ನಾವು ಬಾಬರವರು ಹೇಳಿದ್ದನ್ನು ಒಪ್ಪಲಿಲ್ಲವೆಂದು ದುಃಖಿಗಳಾಗುತ್ತಾರೆ. ಇದೆಲ್ಲವೂ ಸಹ ಬಾಬಾ ನಾವು ಮಕ್ಕಳಿಗೆ ಪುರುಷಾರ್ಥ ಮಾಡಿಸಲು ತಿಳಿಸ್ಲಿಕ್ಕೋಸ್ಕರ ಮಾಡ್ತಾರಷ್ಟೇ, ತಪ್ಪು ಮಾಡಬೇಡಿ ಅಂತ ಹೇಳಲಿಕ್ಕೋಸ್ಕರ ಇದೆಲ್ಲವೂ ಸಹ. ಮಕ್ಕಳೇ, ಸದಾ ಈ ಗಮನವಿರಲಿ, ನಾವು ನಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು, ವ್ಯರ್ಥ ಮಾಡಬಾರದು. ವ್ಯರ್ಥ ಮಾಡಿದರೆ ಮಾಯೆ ಬರುತ್ತೆ. ಮಾಯೆ ತಪ್ಪು ಮಾಡಿಸಲು ಸಾಧ್ಯವಿಲ್ಲ. ಬಾಬಾ ಹೇಳ್ತಾರೆ, ಗಮನ ಇತ್ತು ಅಂದರೆ ಮಾಯೆ ತಪ್ಪು ಮಾಡಿಸೋದಿಲ್ಲ. ತಂದೆಯು ತಿಳಿಸುತ್ತಲೇ ಇರುತ್ತಾರೆ, ಮಕ್ಕಳೇ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಅನೇಕರಿಗೆ ಮಾರ್ಗ ತೋರಿಸುವ ಪುರುಷಾರ್ಥ ಮಾಡಿರಿ, ಮಹಾದಾನಿ ಆಗಿರಿ. ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ. ಯಾರೆಲ್ಲ ಬರುತ್ತಾರೆ ಅವರಿಗೆ ಇದನ್ನು ತಿಳಿಸಿರಿ. ಮತ್ತು 84 ಜನ್ಮಗಳ ಚಕ್ರದ ಬಗ್ಗೆ ತಿಳಿಸಿರಿ. ವಿಶ್ವದ ಭೂಗೋಳ ಚರಿತ್ರೆ ಹೇಗೆ ಪುನರಾವರ್ತನೆ ಆಗುವುದು, ಇದೆಲ್ಲ ಸಾರ ಬುದ್ಧಿಯಲ್ಲಿ ಇರಬೇಕು. ತಾವು ಮಕ್ಕಳಿಗೆ ಖುಷಿ ಇರಬೇಕು. ಈಗ ನಾವು ಈ ಕೆಟ್ಟ ಕೊಳಕಿನ ಪ್ರಪಂಚದಿಂದ ಮುಕ್ತರಾಗುತ್ತೇವೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ, ಸ್ವರ್ಗ ನರಕ ಇಲ್ಲಿಯೇ ಇದೆ. ಯಾರಿಗೆ ಬಹಳ ಹಣ ಇದೆ ಅವರು ತಿಳಿದುಕೊಳ್ಳುತ್ತಾರೆ ನಾವು ಸ್ವರ್ಗದಲ್ಲಿದ್ದೇವೆ ಎಂದು. ಒಳ್ಳೆಯ ಕರ್ಮ ಮಾಡಿರುತ್ತಾರೆ, ಆದ್ದರಿಂದ ಸ್ವರ್ಗ ಸಿಗುವುದೆಂದು ಹೇಳುತ್ತಾರೆ. ಈಗ ನೀವು ಬಹಳ ಒಳ್ಳೆಯ ಕರ್ಮಗಳನ್ನು ಮಾಡುತ್ತೀರಾ ಅಂದಾಗ 21 ಜನ್ಮಗಳಿಗಾಗಿ ಸ್ವರ್ಗದ ಸುಖವನ್ನು ಪಡೆದುಕೊಳ್ಳುತ್ತೀರಾ. ಅಲ್ಲಂತೂ 1 ಜನ್ಮಕ್ಕೋಸ್ಕರ ತಿಳಿದುಕೊಳ್ಳುತ್ತಾರೆ ನಾವು ಸ್ವರ್ಗದಲ್ಲಿದ್ದೇವೆ ಎಂದು. ತಂದೆ ಹೇಳುತ್ತಾರೆ, ಅದೆಲ್ಲ ಅಲ್ಪಕಾಲದ ಸುಖವಾಗಿದೆ. ನಿಮ್ಮದು 21 ಜನ್ಮಗಳಿಗಾಗಿ. ಅದಕ್ಕಾಗಿ ತಂದೆ ಹೇಳುತ್ತಾರೆ, ಮಕ್ಕಳೇ ಎಲ್ಲರಿಗೂ ಈ ಮಾರ್ಗವನ್ನು ತೋರಿಸುತ್ತಾ ಇರಿ. ತಂದೆಯ ನೆನಪಿನಿಂದಲೇ ನಿರೋಗಿ ಆಗುತ್ತೀರಾ ಮತ್ತು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಸ್ವರ್ಗದಲ್ಲಿ ರಾಜ್ಯ ಪದವಿ ಸಿಗುವುದು, ಅದನ್ನು ನೆನಪು ಮಾಡಿರಿ. ರಾಜ ಇತ್ತು, ಈಗ ಇಲ್ಲ. ಭಾರತದ್ದೇ ಮಾತಾಗಿದೆ, ಬಾಕಿ ಎಲ್ಲ ವಿಸ್ತಾರವಾಗಿ ಇದೆ. ಭಾರತದ್ದೇ ಮಾತಾಗಿದೆ. ಅಂತಿಮದಲ್ಲಿ ಎಲ್ಲರೂ ಹೊರಟು ಹೋಗುತ್ತಾರೆ. ನಂತರ ನಾವು ಸತ್ಯಯುಗದಲ್ಲಿ ಬರುತ್ತೇವೆ. ಈಗ ಇದನ್ನು ತಿಳಿಸುವುದರಲ್ಲಿ ಚಿತ್ರಗಳ ಅವಶ್ಯಕತೆ ಇದೆಯೇ? ಚಿತ್ರಗಳ ಅವಶ್ಯಕತೆ ಇಲ್ಲ.
ಕೇವಲ ತಿಳಿಸಲು ಸೂಕ್ಷ್ಮವತನ ಮೂಲವತನವನ್ನು ತೋರಿಸಲು ಚಿತ್ರ ಬೇಕಾಗುವುದು, ತಿಳಿಸಲಾಗುವುದು. ಇದಂತೂ ಭಕ್ತಿ ಮಾರ್ಗದ ಚಿತ್ರಗಳು ಅದೆಲ್ಲ ಏನು ಮಾಡಿಟ್ಟಿದ್ದಾರೆ, ಅದರಿಂದ ಅಲ್ಲ. ಬಾಬಾ ಏನು ಚಿತ್ರಗಳನ್ನು ಮಾಡಿಸಿದ್ದಾರೆ, ಈ ಚಿತ್ರಗಳನ್ನು ತೋರಿಸಿ ಹೇಳಿದಾಗ ಅನ್ಯರಿಗೆ ಅರ್ಥವಾಗುವುದು. ಕರೆಕ್ಟ್ ಮಾಡಿ ಅದನ್ನು ತಿಳಿಸ್ಬೇಕಾಗತ್ತೆ. ಅಂದರೆ ಅಲ್ಲಿ ಭಕ್ತಿ ಮಾರ್ಗದ ಚಿತ್ರಗಳನ್ನೇ ಬಾಬ್ರವರು ಕರೆಕ್ಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಜ್ಞಾನವನ್ನು. ಇಲ್ಲಾಂದರೆ ಹೇಳ್ತಾರೆ ತಾವಂತೂ ನಾಸ್ತಿಕರಾಗಿದ್ದೀರಾ, ಅದಕ್ಕೆ ಕರೆಕ್ಟ್ ಮಾಡಲಾಗಿದೆ ಎಂದು. ಬ್ರಹ್ಮರವರ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ, ವಿಷ್ಣುವಿನ ಮೂಲಕ ಪಾಲನೆ. ವಾಸ್ತವದಲ್ಲಿ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಯಾರೇನೂ ಮಾಡಲು ಸಾಧ್ಯವಿಲ್ಲ. ವಿಜ್ಞಾನದವರು ತಮ್ಮ ಬುದ್ಧಿಯಿಂದ, ವಿಜ್ಞಾನಿಗಳು ತಮ್ಮ ಬುದ್ಧಿಯಿಂದ ಮಾಡ್ತಾರೆ ಎಲ್ಲ. ಬಲಿ ಎಷ್ಟು ಯಾರೇ ಹೇಳಲಿ ಬಾಂಬ್ಸು ತಯಾರು ಮಾಡಬೇಡಿ ಎಂದು, ಆದರೆ ಯಾರ ಬಳಿ ಬಹಳಷ್ಟು ಇರುತ್ತೆ ಅವರು ಸಮುದ್ರದಲ್ಲಾದರೂ ಹಾಕ್ತಾರೆ, ಮತ್ತು ಬೇರೆಯವರು ಮಾಡದೇ ಇರ್ತಾರಾ? ಆ ರೀತಿ ಆಗೋದಿಲ್ಲ. ಸಮುದ್ರದಲ್ಲಿ ಹಾಕ್ಬಿಡಿ, ನಮ್ಮ ಹತ್ರ ಇರೋದೆಲ್ಲ ನಾವು ಹಾಕ್ಬಿಡ್ತೀವಿ, ಮಾಡಬೇಡಿ ಅಂತ ಹೇಳ್ತಾರೆ. ಬಹಳಷ್ಟು ಬಾಂಬ್ಸನ್ನು ಇಟ್ಕೊಂಡಿದ್ದಾರೆ. ಅವರು ಇಟ್ಕೊಂಡಿದ್ದಾರೆ ಅಂತಂದರೆ ಅವಶ್ಯವಾಗಿ ಬೇರೆಯವರು ಸಹ ಮಾಡ್ತಾರೆ ಅಲ್ವಾ? ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಸೃಷ್ಟಿಯ ವಿನಾಶವಂತೂ ಅವಶ್ಯವಾಗಿ ಆಗಬೇಕು. ಯುದ್ಧವು ಅವಶ್ಯವಾಗಿ ಆಗುವುದು, ವಿನಾಶವಾಗುವುದು. ನಂತರ ತಾವು ತಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ ಎಲ್ಲರ ಕಲ್ಯಾಣಕಾರಿ ಆಗಿರಿ. ಮಕ್ಕಳು ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಆದ್ದರಿಂದ ತಂದೆ ಶ್ರೀಮತ ಕೊಡುತ್ತಾರೆ, ಮಧುರ ಮಕ್ಕಳೇ ತಮ್ಮೆಲ್ಲವನ್ನ ಮಾಲೀಕನ ಹೆಸರಿಗೆ ಕೊಡಿ, ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಿ. ಕೆಲವ್ರದ್ದು ಮಣ್ಣು ಪಾಲಾಗತ್ತೆ, ಕೆಲವ್ರದ್ದು ರಾಜರು ಸರ್ಕಾರ ತೆಗೆದುಕೊಳ್ಳುತ್ತದೆ, ಇನ್ನು ಕೆಲವರದ್ದು ಕಳ್ಳರ ಕಾಕರರು ದೋಚಿಕೊಂಡು ಹೋಗುತ್ತಾರೆ. ಯಾರು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳುತ್ತಾರೆ ಅವರದಷ್ಟೇ ಸಫಲವಾಗುವುದು. ತಂದೆ ಸ್ವಯಂ ಹೇಳುತ್ತಾರೆ, ಮಕ್ಕಳೇ ಇಲ್ಲಿ ಖರ್ಚು ಮಾಡಿ, ಈ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಿರಿ. ಈ ಆತ್ಮಿಕ ಆಸ್ಪತ್ರೆ ವಿಶ್ವವಿದ್ಯಾಲಯವನ್ನು ತೆರೆಯಿರಿ, ಆಗ ಅನೇಕರ ಕಲ್ಯಾಣವಾಗುವುದು. ಮಾಲೀಕನ ಹೆಸರಿನಲ್ಲಿ ತಾವು ಖರ್ಚು ಮಾಡಿದ್ದೇ ಆದರೆ, ಶಿವತಂದೆಯ ಕಾರ್ಯದಲ್ಲಿ ಖರ್ಚು ಮಾಡಿದ್ದೇ ಆದರೆ 21 ಜನ್ಮಗಳಿಗಾಗಿ ತಮಗೆ ರಿಟರ್ನ್ನಲ್ಲಿ ಸಿಗುವುದು. ಈ ಪ್ರಪಂಚವೇ ಸಮಾಪ್ತಿ ಆಗುವುದು. ಆದ್ದರಿಂದ ಮಾಲೀಕನ ಹೆಸರಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಫಲ ಮಾಡಿಕೊಳ್ಳಿ. ಮಾಲೀಕ ಶಿವ ತಂದೆಯಾಗಿದ್ದಾರೆ ಅಲ್ವಾ? ಭಕ್ತಿ ಮಾರ್ಗದಲ್ಲಿಯೂ ಮಾಲೀಕನ ಹೆಸರು ಶಿವ ತಂದೆಯ ಹೆಸರಿನಲ್ಲಿ ಸೇವೆ ಮಾಡುತ್ತಾರೆ. ಈಗಂತೂ ಬಾಬಾ ಡೈರೆಕ್ಟಾಗಿ ಬಂದಿದ್ದಾರೆ. ಮೊದಲು ಭಕ್ತಿ ಮಾರ್ಗದಲ್ಲಿ ಇಂಡೈರೆಕ್ಟಾಗಿ ಮಾಡುತ್ತಿದ್ರಿ, ಈಗ ಡೈರೆಕ್ಟಾಗಿ ತಂದೆ ಬಂದಿದ್ದಾರೆ ಅಂದಾಗ ಮಾಲೀಕನ ಹೆಸರಿನಲ್ಲಿ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯುತ್ತಾ ಹೋಗಿ, ದೊಡ್ಡ ದೊಡ್ಡ ರೂಪದಲ್ಲಿ ಸೇವೆಯನ್ನು ಮಾಡುತ್ತಾ ಹೋಗಿ. ಅನೇಕರ ಕಲ್ಯಾಣವಾಗುವುದು. 21 ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಇಲ್ಲವೆಂದರೆ ಈ ಹಣ ಆಸ್ತಿ ಏನೆಲ್ಲ ಇದೆ ಎಲ್ಲ ಸಮಾಪ್ತಿ ಆಗುವುದು. ಭಕ್ತಿ ಮಾರ್ಗದಲ್ಲಿ ಸಮಾಪ್ತಿ ಆಗುವುದಿಲ್ಲ. ಈಗಂತೂ ಸಮಾಪ್ತಿ ಆಗಲೇಬೇಕಾಗಿದೆ. ಅಂದರೆ ಪ್ರಪಂಚನೇ ಅಂತ್ಯ ಆಗತ್ತೆ ಅಂದಾಗ ವಿನಾಶ ಆಗೇ ಆಗತ್ತೆ. ತಾವು ಖರ್ಚು ಮಾಡಿ ತಮಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. 21 ಜನ್ಮಗಳಿಗಾಗಿ ಸಿಗುವುದು. ಮಾಲೀಕನ ಹೆಸರಿನಲ್ಲಿ ಎಲ್ಲರ ಕಲ್ಯಾಣ ಮಾಡಿದಾಗ 21 ಜನ್ಮಗಳ ಆಸ್ತಿ ಸಿಗುವುದು. ಎಷ್ಟು ಚೆನ್ನಾಗಿ ಬಾಬಾ ತಿಳಿಸುತ್ತಾರೆ. ಮತ್ತೆಯೂ ಸಹ ಯಾರ ಅದೃಷ್ಟದಲ್ಲಿರುತ್ತದೆ ಅವರಷ್ಟೇ ಖರ್ಚು ಮಾಡುತ್ತಿರುತ್ತಾರೆ. ತಮ್ಮ ಮನೆಮಠವನ್ನು ಸಂಭಾಲನೆ ಮಾಡಬೇಕು. ಈ ಬ್ರಹ್ಮ ಬಾಬರವರ ಪಾತ್ರ ಆ ರೀತಿ ಇತ್ತು. ಏಕದಮ್ ಜೋರಾಗಿ ನಶೆ ಬಂತು. ಬಾಬಾ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅಂದಾಗ ಇದೆಲ್ಲವನ್ನು ನಾನು ಏನು ಮಾಡಲಿ ಎಂದು ಎಲ್ಲ ಕೊಟ್ಟುಬಿಟ್ರು. ಬಾಬರವ್ರ ಕಾರ್ಯದಲ್ಲಿ ತೊಡಗಿಸ್ಬಿಟ್ರು. ತಾವೆಲ್ಲರೂ ಸಹ ರಾಜ್ಯ ಭಾಗ್ಯವನ್ನು ಪಡೆಯಲು ಬಂದಿದ್ದೀರಾ ಅಲ್ವಾ? ಬಾಬನಿಂದ ಆಸ್ತಿ ಪಡ್ಕೊಳ್ಳೋಕ್ಕೆ ಕೊಡುತ್ತಿದ್ದೀರಾ ಅಂದಾಗ ಮಾಡಿ, ಫಾಲೋ ಮಾಡಿ, ಬ್ರಹ್ಮ ತಂದೆಯನ್ನು ಅನುಸರಿಸಬೇಕು ಅಲ್ವಾ? ತಮಗೆ ಗೊತ್ತಿದೆ
ಇವರು ಹೇಗೆ ಎಲ್ಲ ಬಿಟ್ಟು ಬಿಟ್ಟರು, ಎಲ್ಲವನ್ನ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಿದರೆಂದು ನಶೆ ಏರಿತು. ಓಹೋ, ರಾಜ ಪದವಿ ಸಿಗತ್ತೆ ಅಂದಾಗ, ಅಲ್ಪನಿಗೆ ಅಲ್ಲಾಹ ಸಿಕ್ಕಿದ್ರು ಅಂದಾಗ ಈ ಭಾಗಿದಾರಿ ಏನೆಲ್ಲ ಇದೆ, ಆಸ್ತಿ ಅಂತಸ್ತು, ಇದೆಲ್ಲವನ್ನ ಏನು ಮಾಡೋದು? ಸೊ ಎಲ್ಲವನ್ನ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸೋಣ ಎಂದು ಬ್ರಹ್ಮ ಬಾಬಾ ತನ್ನೆಲ್ಲವನ್ನ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಿದರು. ಅನೇಕರ ಕಲ್ಯಾಣ ಮಾಡಿದರು. ಮೊದಲು ಬಟ್ಟಿ ಆಯಿತು, ಅದರಲ್ಲಿ ಕೆಲವರು ಪಕ್ಕ ಆದರು, ತಯಾರಾದರು, ಇನ್ನು ಕೆಲವರು ಕಚ್ಚಾ ಆಗಿಬಿಟ್ರು. ಹೇಗೆ ಸರ್ಕಾರದವರು ನೋಟ್ ತಯಾರು ಮಾಡ್ತಾರೆ, ಅದು ಸರಿಯಾಗಿ ಬಂದಿಲ್ಲ ಅಂದರೆ ಸರ್ಕಾರದವ್ರು ಏನು ಮಾಡ್ತಾರೆ, ಅದನ್ನು ಸುಟ್ಟು ಬಿಡ್ತಾರೆ. ಮೊದಲೆಲ್ಲ ಬೆಳ್ಳಿಯ ರೂಪಾಯಿ ನಾಣ್ಯಗಳು ನಡೆಯುತ್ತಿತ್ತು, ಚಿನ್ನ ಬೆಳ್ಳಿ ಬಹಳ ಇತ್ತು. ಈಗಂತೂ ಏನಾಗ್ತಿದೆ, ಕೆಲವ್ರದ್ದು ರಾಜರು ತಿಂದುಬಿಡ್ತಾರೆ, ಕೆಲವ್ರದ್ದು ಡಾಕುಗಳು ತೊಗೊಂಡೋಗ್ತಾರೆ, ಕಳ್ಳಕಾಕರರು ದೋಚ್ಕೊಂಡು ಹೋಗ್ತಾರೆ, ಕೆಲವ್ರದ್ದು ಸರ್ಕಾರ ಟ್ಯಾಕ್ಸ್ ರೂಪದಲ್ಲಿ ತಗೊಳುತ್ತೆ. ಈಗ ರೈಡ್ ಆಗುತ್ತಲ್ವ, ಜಾಸ್ತಿ ಇಟ್ಕೊಂಡ್ರೆ ರೈಡ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ. ಕಳ್ಳರು ಸಹ ನೋಡಿ ಎಷ್ಟು ಜನ ಆಗಿಬಿಟ್ಟಿದ್ದಾರೆ. ಏನೋ ಹೆಚ್ಚು ಕಡಿಮೆ ಆಯ್ತಂದರೆ ದೋಚ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವ. ಏನು ಸಮಸ್ಯೆ ಆಗಿದೆ ಅಂದರೆ ಕಳ್ಳರಿಗೇನಿರುತ್ತೆ, ನಮಗೇನು ಸಿಗತ್ತೆ ಅಂತ ದೋಚ್ಕೊಂಡು ಹೋಗ್ತಿರ್ತಾರೆ. ಈಗ ಬರಗಾಲ ಬರುತ್ತೆ, ತುಂಬ ಭೂಕಂಪ ಆಗತ್ತೆ, ಬರಗಾಲ ಬರುತ್ತೆ, ಬಿರುಗಾಳಿ ಆಗತ್ತೆ, ಪ್ರವಾಹ ಆಗತ್ತೆ. ಅದೆಲ್ಲ ಆದಾಗ ಏನಾಗುತ್ತೆ, ಎಲ್ಲ ನಷ್ಟ ಆಗತ್ತೆ. ಇದಿರುವುದೇ ರಾವಣನ ರಾಜ್ಯ. ರಾಮರಾಜ್ಯವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು. ಬಾಬಾ ಕೇಳುತ್ತಾರೆ, ನಾನು ನಿಮ್ಮನ್ನು ಅಷ್ಟು ಶ್ರೇಷ್ಠ ಮಾಡಿದ್ದೆ, ಮತ್ತು ಹೇಗೆ ಕಂಗಾಲಾದಿರಿ? ಈಗ ತಾವು ಮಕ್ಕಳಿಗೆ ಎಷ್ಟು ಜ್ಞಾನ ಸಿಗುತ್ತಿದೆ ಅಂದಾಗ ಖುಷಿಯಾಗಬೇಕು. ದಿನ ಪ್ರತಿದಿನ ಖುಷಿ ಹೆಚ್ಚುತ್ತಾ ಇರುವುದು. ಎಷ್ಟೆಷ್ಟು ಯಾತ್ರೆಯಲ್ಲಿ ಸಮೀಪವಾಗುತ್ತೀರಾ ಅಷ್ಟು ಖುಷಿ ಇರುವುದು. ತಮಗೆ ಗೊತ್ತು, ಶಾಂತಿಧಾಮ ಸುಖಧಾಮ ಸನ್ಮುಖದಲ್ಲಿ ನಿಂತಿದೆ. ವೈಕುಂಠದ ವೃಕ್ಷ ಕಾಣಿಸುತ್ತಿದೆ ಅಷ್ಟೇ, ಈಗ ತಲುಪಿದೆವು. ಬಾಬಾ ಹೇಳ್ತಾರೆ, ಈಗ ಅಷ್ಟು ಸಮೀಪ ಇದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳುವ ಗಮನವಿರಬೇಕು. ಮಾಯೆ ತಪ್ಪು ಮಾಡಿಸಬಾರದು. ಇದಕ್ಕಾಗಿ ಮಹಾದಾನಿ ಆಗಿ ಅನೇಕರಿಗೆ ಮಾರ್ಗ ತೋರಿಸುವುದರಲ್ಲಿ ವ್ಯಸ್ತವಾಗಿ ಇರಬೇಕು. ಎರಡನೇ ಪಾಯಿಂಟು, ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಲು ಮಾಲೀಕ ಶಿವತಂದೆಯ ಹೆಸರಿನಲ್ಲಿ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಬೇಕು. ಆತ್ಮಿಕ ವಿಶ್ವವಿದ್ಯಾಲಯ ಸೇವಾ ಕೇಂದ್ರಗಳನ್ನು ತೆರೆಯಬೇಕು. ಸೇವಾ ಕೇಂದ್ರಗಳನ್ನು ವೃದ್ಧಿ ಮಾಡಬೇಕು. ವರದಾನ, ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿ ಆಗಿರಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿ ಆಗಿರಿ. ವರದಾನದ ವಿಶ್ಲೇಷಣೆ. ಹೇಗೆ ಬಲಗೈಯಿಂದ ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮ ಮಾಡಲಾಗುವುದು, ಹಾಗೆ ತಾವು ಬಲಭುಜ ಮಕ್ಕಳು ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿಗಳಾಗಿರಿ. ನಿಮ್ಮ ಪ್ರತಿ ಕರ್ಮ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹದ್ದಾಗಿದೆ. ಏಕೆಂದರೆ ಕರ್ಮವೇ ಸಂಕಲ್ಪ ಮತ್ತು ಮಾತನ್ನು ಪ್ರತ್ಯಕ್ಷ ಪ್ರಮಾಣದ ರೂಪದಲ್ಲಿ ಸ್ಪಷ್ಟಪಡಿಸುವಂತಹದ್ದಾಗಿದೆ. ಕರ್ಮವನ್ನು ಎಲ್ಲರೂ ನೋಡಬಹುದು, ಕರ್ಮದ ಮೂಲಕ ಅನುಭವ ಮಾಡಬೇಕು. ಆದ್ದರಿಂದ ಬಲೆ ಆತ್ಮಿಕ ದೃಷ್ಟಿಯ ಮೂಲಕ ಆಗಲಿ ಅಥವಾ ತಮ್ಮ ಖುಷಿ ಆತ್ಮೀಯತೆಯ ಮುಖದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿರಿ. ಇದು ಸಹ ಕರ್ಮವೇ ಆಗಿದೆ. ಸ್ಲೋಗನ್. ಆತ್ಮೀಯತೆಯ ಅರ್ಥವಾಗಿದೆ ನಯನಗಳಲ್ಲಿ ಪವಿತ್ರತೆಯ ಹೊಳಪು ಮತ್ತು ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ ಇರಬೇಕು. ಅವ್ಯಕ್ತ ಇಶಾರೆ. ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ.
ಹೀಗೆ ಈ ಕಾಲದ ಸೂರ್ಯನ ಶಕ್ತಿಯನ್ನು ಜಮಾ ಮಾಡಿಕೊಂಡು ಅನೇಕ ಕಾರ್ಯಗಳನ್ನು ಸಫಲ ಮಾಡಲಾಗುವುದು. ಹಾಗೆ ತಾವು ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡಾಗ ಅನ್ಯರಲ್ಲಿಯೂ ಬಲವನ್ನು ತುಂಬಿಸಬಹುದು, ಅನೇಕ ಕಾರ್ಯಗಳನ್ನು ಸಫಲ ಮಾಡಬಹುದು. ಯಾರು ಧೈರ್ಯಹೀನರು, ಸಾಹಸಹೀನರಾಗಿರುತ್ತಾರೆ ಅವರಿಗೆ ವಾಣಿಯ ಜೊತೆಗೆ ಶ್ರೇಷ್ಠ ಸಂಕಲ್ಪಗಳ ಸೂಕ್ಷ್ಮ ಶಕ್ತಿಯಿಂದ ಸಾಹಸವಂತರನ್ನಾಗಿ ಮಾಡಬೇಕು. ಇದೇ ವರ್ತಮಾನ ಸಮಯದ ಅವಶ್ಯಕತೆಯಾಗಿದೆ. ಯಾರು ಧೈರ್ಯಹೀನರಿರ್ತಾರೆ ಅವರನ್ನು ತಮ್ಮ ಸೂಕ್ಷ್ಮ ಸಂಕಲ್ಪದಿಂದ, ತಮ್ಮ ಮಾತಿನ ಮೂಲಕ, ಮಾತುಗಳ ಜೊತೆಗೆ ಸಂಕಲ್ಪ ಶಕ್ತಿಯ ಸೂಕ್ಷ್ಮ ಶಕ್ತಿಯಿಂದ ಅವರನ್ನು ಸಾಹಸವಂತರನ್ನಾಗಿ ಮಾಡಬೇಕು. ಇದು ಈ ಸಮಯದಲ್ಲಿ ಅವಶ್ಯಕತೆ ಇದೆ. ಓಂ ಶಾಂತಿ.